ಆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಅದೇನು ಅಂತ ಇವುಗಳನ್ನ ಸೆಲೆಕ್ಟ್ ಮಾಡಿದ್ರು. ಹೇಳೋದೇ ಒಂದು, ಅಲ್ಲಿ ಮಾಡೋದೇ ಒಂದು. ಇವುಗಳನ್ನ ನೋಡ್ತಿದ್ರೆ ಸಾವಿರಾರು ಜನ ವಿಡಿಯೋ ಕಳಿಸಿದ್ರು ಅಂತ ಹೇಳಿದ್ರು. ಸಾವಿರಾರು ಜನದಲ್ಲಿ ಇವೇನ ಸಿಕ್ಕಿದ್ದು? ಮಾತಾಡೋದು ನೋಡಿದ್ರೆ ಏನೋ ಕಿತ್ತು ಬಾರ್ಲಕ್ಕ ರೀತಿ ಮಾತಾಡ್ತಾರೆ. ಕಿಸಿಯಕ್ಕಂತ ಅವು ಕೈಯಾಗ ಏನೂ ಆಗಲ್ಲ. ಬಾಯಿ ಬಿಟ್ರೆ ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ನನ್ನಲ್ಲಿ ಈ ರೀತಿ ಸ್ಟ್ರೆಂತ್ ಇದೆ, ಆಚೆ ಈ ರೀತಿಯಲ್ಲಿ ಆಟ ಆಡಿ ಬಂದಿದ್ದೀನಿ, ಸುಮ್ಮನೆ ಇವ್ರ ಬಗ್ಗೆ ಇವು ಕೊಚ್ಕೊಂತವೆ. ಸ್ಕೂಲ್ ಮಕ್ಳು ಆಡೋ ಟಾಸ್ಕ್ಗಳು ಕೊಡ್ತಾರೆ, ಇವು ಕೈಯಾಗ ಆಡೋಕ್ಕಾಗಲ್ಲ. ಈಗ ಅವ್ರು ಕೊಟ್ಟಿರೋ ಟಾಸ್ಕ್ ಎಲ್ಲ ನಾವು ನೋಡ್ತಾ ಬರ್ತಾ ಇದ್ರೆ ಒಂದಷ್ಟು ಫಿಸಿಕಲ್ ಟಾಸ್ಕ್ ಕೊಟ್ಟಿದ್ದಾರೆ, ಆ ಬಾಲ್ ಟಾಸ್ಕ್ಗಳು ಕೊಟ್ಟಿದ್ದಾರೆ, ಈ ಜೋಡ್ಸೋ ಅಂತ ಟಾಸ್ಕ್ಗಳು, ಈ ರೀತಿ ಟಾಸ್ಕ್ಗಳೆಲ್ಲ ಕೊಡ್ತಿದ್ದಾರೆ. ಇದೆಲ್ಲ ಆಡ್ಬೇಕಾದ್ರೆ ಸ್ವಲ್ಪ ಕಷ್ಟನೇ. ಆದ್ರೆ ಇವುಗಳು ಆ ಟಾಸ್ಕ್ ಆಡೋದಕ್ಕಿಂತ ಮೊದಲೇ ಇವ್ರು ಮಾತಾಡೋ ಮಾತುಗಳು ನೋಡಿದ್ರೆ ಆ ಟಾಸ್ಕ್ಗಳನ್ನ ಅರ್ದು ಕುಡಿದ್ಬಿಟ್ಟಿರೋ ರೀತಿ ಆಡ್ತಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಇವು ಕೈಯಾಗ ಏನು ಕಿಸಿಯೋಕೆ ಆಗಲ್ಲ. ಆಮೇಲೆ ಅದಕ್ಕೂ ಒಂದು ಕಾರಣಗಳು ಕೊಡ್ತಾರೆ. ಇಷ್ಟೆಲ್ಲ ಮಾತಾಡಿ ಈ ರೀತಿ ಆಡ್ಬಿಟ್ಟು ಅದೇನಂತ ಮತ್ತೆ ಮಖ ನೋಡಿಸ್ತಿರೋ, ಅದೇನು ಅಂತ ಮಾತಾಡ್ತಿರೋ, ಅದ್ರಲ್ಲಿ ನೀವು ಗಮನ ಕೊಟ್ಟು ನೋಡಿ. ಯಾರು ಜಾಸ್ತಿ ಅವ್ರ ಬಗ್ಗೆ ಅವ್ರು ಕೊಚ್ಕೊಳಲ್ವೋ, ನಾನು ಆ ರೀತಿ ಆಡ್ಬಿಡ್ತೀನಿ, ನಾನು ಈ ರೀತಿ ಆಡ್ಬಿಡ್ತೀನಿ ಅಂತ ಅವರೇ ಗೆದ್ದು ಬಂದಿರೋದು. ಗಾದೆನೇ ಇದೆಯಲ್ಲ, ಕುಣಿಯೋಕ್ಕಾಗದೇ ಇರೋನು ನೆಲ ಡೊಂಕು ಅಂದ್ಬಿಟ್ಟು. ಅದರಲ್ಲಿ ಸಂಗೀತ ಟೀಮ್ ನೋಡ್ತಾ ಇದ್ದೀರಲ್ಲ, ಸಂಗೀತ ಯಾವ ರೀತಿನೋ ಅವ್ರ ಟೀಮು ಅದೇ ರೀತಿ ಇದೆ. ಆ ಟೀಮ್ ಲೀಡರು. ಒಂದು ಟೀಮು ಅಂದಮೇಲೆ ಎಲ್ಲರ ಮಾತು ಕೇಳಬೇಕು, ಎಲ್ರಿಗೂ ಅವಕಾಶ ಕೊಡಬೇಕು. ನಾನು ಕಿತ್ತು ಬಾರ್ಲಾಕ್ಬಿಡ್ತೀನಿ ಅಂದ್ಬಿಟ್ಟು ಆಟ ಆಡೋಕೆ ಹೋಗ್ತಾಳೆ. ಆಮೇಲೆ ಅಲ್ಲಿ ಆಟ ಆಡಿ ಬಾರ್ಲಾಕೋದು ನಾವು ನೋಡ್ತಾ ಇದ್ದೀವಲ್ಲ, ಇವಳ ಕೈಯಲ್ಲೇ ಆಡೋಕ್ಕಾಗಲ್ಲ. ಅವಳ ಟೀಮ್ ಏನಾದರೂ ಸೋತೋದ್ರೆ ಅಷ್ಟು ಮಾತುಗಳು ಆಡ್ತಾಳೆ. ಇನ್ನು ಅವ್ನು ದೀಕ್ಷಿತ್ತು ಹೆಲ್ಮೆಟ್ ಹಾಕ್ಕೊಂಡ್ ಬಂದ, ಇನ್ನು ಅವ್ನು ನಿಜವಾದ ಮುಖನ ತೋರಿಸ್ಲೇ ಇಲ್ಲ, ಮಾಸ್ಕ್ ಹಾಕ್ಕೊಂಡೇ ಇದ್ದಾನೆ. ಇವನೇನೋ ಕಿಸಿಯ ಥರ ಎಲ್ರಿಗೂ ಮುಟ್ಟಾಳ ಮುಟ್ಟಾಳ ಅಂತ ಹೇಳ್ತಾನೆ. ಅಲ್ಲಿ ಯಾರು ಮುಟ್ಟಾಳ ಅಂದ್ಬಿಟ್ಟು ನೀವು ಆಡೋ ರೀತಿನೇ ಗೊತ್ತಾಗ್ತಾ ಇದೆಯಲ್ಲ. ನಿನ್ನೆ ಒಂದು ಟಾಸ್ಕು ನಾನೇ ಬುದ್ಧಿವಂತ ಅಂದ್ಬಿಟ್ಟು ಹೋದ. ಅವ್ರ ಟೀಮಲ್ಲಿ ಕವಿ ಮಂಜನ್ನ ನೀನು ಮುಟ್ಟಾಳ, ನಾನು ಬುದ್ಧಿವಂತ ಅಂದ್ಬಿಟ್ಟು ಹೋದ. ಅಲ್ಲಿ ಹುಡುಗಿರ ಹತ್ರ ಗೆಲ್ಲಕ್ಕಾಗ್ಲಿಲ್ಲ ಅವನ ಕೈಯಲ್ಲಿ. ಅವ್ರು ಜೋಡ್ಸೋ ಥರ ಇವನ ಕೈಯಲ್ಲಿ ಅರ್ಧನೂ ಮಾಡೋಕ್ಕಾಗಲಿಲ್ಲ ಆ ಟಾಸ್ಕ್ನ. ಅವ್ನು ಕವಿ ಮಂಜ ನಾನು ಟಾಸ್ಕ್ ಆಡಕ್ಕೆ ಹೋಗ್ತೀನಿ ಅಂದರೆ ಅವನ್ನ ಮುಟ್ಟಾಳ ಕೂತ್ಕೊಳ್ಳೋ ಅಂತ ಹೇಳ್ತಾನೆ. ಅವ್ನಿಗೆ ಆಡ್ಸಿರೋ 2 ಟಾಸ್ಕ್ ಅವ್ನು ಗೆದ್ಕೊಂಬಂದಿದ್ದಾನೆ. ಇನ್ನು ಅವಳು ಕ್ಯಾಪ್ಟನ್ನು ಆಡಕ್ ಬಿಡಲ್ಲ ಅವನ್ನ. ಇವನು ಎಲ್ರೂ ಮುಟ್ಟಾಳ ಅಂತಾನಲ್ಲ, ಈ ಮುಟ್ಟಾಳನ್ನ ಕಳಿಸ್ತಾಳೆ ಅವಳು. ಅವನ್ನ ಕಳಿಸ್ಬಿಟ್ಟು ಆ ಟಾಸ್ಕ್ ಸೋತ್ರೆ ಅವನು ಕವಿ ಮಂಜನ್ನ ನೀನು ಶಾಪ ಹಾಕದೆ ಅದಕ್ಕೆ ಅವ್ನು ಸೋತಿದ್ದು ಅಂತ ಹೇಳ್ತಾಳೆ. ಅದೇ ಅವ್ನು ಹೇಳದ್ನಲ್ಲ, ನಾನು ದೇವ್ರು, ನಾನು ಶಾಪ ಆಗಿದ ತಕ್ಷಣ ಆಗ್ಬಿಡತ್ತಾ, ಹಾಗಾದ್ರೆ ನೀನು ಮನೆಗೆ ಹೋಗು ಅಂತ ಹೇಳ್ತಾ ಇದ್ದೀನಿ, ಹಂಗೆ ಹೋಗ್ಬಿಡು ಮನೆಗೆ ಅಂತಾನೆ. ಕವಿ ಮಂಜು ಶಾಪ ಹಾಕ್ದಂಗೆ ಅವಳು ಮನೆಗೆ ಹೋಗ್ತಾಳೆ, ಅದೆಲ್ರಿಗೂ ಗೊತ್ತು. ಇಲ್ಲಿ ಕಿಸಿಯಕ್ಕಾಗ್ದಿರೋ ಹೋಗ್ಬಿಟ್ಟು ಎಲ್ರಿಗೂ ಹೇಳ್ಕೊಂಬರ್ಲಿ, ಅವ್ನು ಶಾಪ ಹಾಕ್ದ ನಾನು ಮನೆಗೆ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಇವನು ಕವಿ ಮಂಜ ಕೊಟ್ಟಿದ್ದು 2 ಟಾಸ್ಕು ಗೆದ್ದಿದ್ದಾನೆ. ಅದೇಂಗೆ ಅವನು ಆಡೋಕ್ಕಾಗಲ್ಲ, ಅವನ್ನ ಮುಟ್ಟಾಳ ಅಂತ ಹೇಳ್ತೀರಾ? ಆಡೋಕ್ಕಾಗ್ದಿರೋ ಸೋತ್ಕೊಂಬಂದಿರೋನು ಅವನ್ನ ಮುಟ್ಟಾಳ ಅಂತ ಹೇಳ್ತಾನೆ. ಈ ಮುಟ್ಟಾಳ ನಂಗೆ ಹಿಂಗೆ ಅಂದ್ಬಿಟ್ಟು ಹೇಳ್ತಾರೆ. ಬಿಗ್ ಬಾಸ್ ಒಳಗಡೆ ಹೋದ್ರೆ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತಾರೆ. ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ ಇವ್ರು ಇನ್ನೇನು ಕಿಸಿತಾರೆ ಅಂದ್ಬಿಟ್ಟು. ಚೆನ್ನಾಗಿ ಆಡೋರು ಅವರೇ, ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಮಾತಿಂದ ಗೆಲ್ಲೋರು ಅವರೇ. ಅಂಥವ್ರನ್ನ ಈ ಸತಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ ಅಂದ್ಕೊಂಡಿದ್ದೀನಿ. ಚರಣ್ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಎಲ್ರಿಗೂ ಮನೋರಂಜನೆ ಕೊಡ್ತಾನೆ. ಇನ್ನು ಲಿಖಿತು ಮಾತು ಕಮ್ಮಿ ಆಡಿ ತೋರಿಸ್ತಾನೆ. ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲ ಥರ ಇರೋರು ಬೇಕು. ಫಿಸಿಕಲಿ ಸ್ಟ್ರಾಂಗ್ ಇರೋರು ಬರಬೇಕು, ಮನೋರಂಜನೆ ಕೊಡೋರು ಬರಬೇಕು. ಇನ್ನು ಈ ಕವಿ ಮಂಜ ಇವನನ್ನು ಕಳಿಸೋರು ತುಂಬ ಚೆನ್ನಾಗಿರತ್ತೆ. ನೋಡೋಣ ಯಾರನ್ನು ಕಳಿಸ್ತಾರೆ ಇವರು ಅಂದ್ಬಿಟ್ಟು. ನಿಮಗೆ ಬಿಗ್ ಬಾಸ್ ಮನೆ ಒಳಗಡೆ ಯಾರನ್ನು ನೋಡೋಕೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.